ನಮಸ್ಕಾರ ಎಲ್ಲ ಆತ್ಮೀಯರಿಗೂ. ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರವೀಣ್ ವಿ ಕುಲಕರ್ಣಿ ಬಿದಿಗೆ ಚಂದ್ರನ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಸ್ಟೇಟಸ್ನಲ್ಲಿ ಪ್ರವೀಣ ವಾಣಿ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಹಲವಾರು ವಿಚಾರಗಳನ್ನು ಅಲ್ಲಿ ಅಭಿವ್ಯಕ್ತಪಡಿಸ್ತಾ ಹೋಗ್ತಾ ಇರೋದು. ಸುಮಾರು ಅದರ ಸಂಖ್ಯೆ 1000ಕ್ಕೂ ಮಿಗಿಲಾಗಿದೆ ಅಂದರೆ ತಪ್ಪಾಗಿಲ್ಲ. ಅದೆಲ್ಲ ನೀವು ಕೊಟ್ಟಂತಹ ಒಂದು ಬೆಂಬಲ, ಸ್ಫೂರ್ತಿ ಮತ್ತು ಸ್ಪಂದನೆ ಅಂಥೇಳಿ ಯಾವ ಅನುಮಾನ ಇಲ್ಲದೆ ನಾನು ನಿಮ್ಮನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಅದಕ್ಕೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿ ಇರ್ತೀನಿ. ಪ್ರತಿಯೊಂದು ಸ್ಟೇಟಸ್ನಲ್ಲಿ ಪ್ರತಿ ದಿವಸ ನಾನು ಹಾಕಿದಾಗ ಸುಮಾರು 150 ಸ್ಟೇಟಸ್ನಲ್ಲಿ ಏನಪ್ಪ ಅಂದರೆ ನೋಡಿರುವಂತಹ ಆತ್ಮೀಯರು ಏನಂದರೆ ಅದು ಒಂದು ಬೆಂಬಲಕ್ಕೆ ಕಾರಣರಾಗಿದ್ದಾರೆ ಅನ್ನುವಂಥ ವಿಶ್ವಾಸ ನಂದಾಗಿದೆ. ಅದನ್ನೇನಪ್ಪ ಅಂದರೆ ಪ್ರವೀಣ ವಾಣಿಯಲ್ಲಿ ಹೇಳಿದಂತಹ ವಿಚಾರವನ್ನು ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಮುಖಾಂತರ ನಿಮ್ಮ ಎದುರಿಗೆ ಮತ್ತೊಮ್ಮೆ ಬಂದು ಇರುವ ಪ್ರವೀಣ ವಾಣಿಯನ್ನು ವಾಚನೆ ಮಾಡುವಂಥದ್ದು ಮತ್ತು ತಕ್ಕ ಮಟ್ಟಿಗೆ ಅದನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಸುಮಾರು 100 ಬಾರಿ ಮಾಡಿದ್ದು. ಆ ಎಲ್ಲ ಸಮಯದಲ್ಲೂ ಆ ಎಲ್ಲ ಬಾರಿಯೂ ಕೂಡ ನೀವು ನನ್ನನ್ನು ಹಾರೈಸಿದ್ದೀರಿ, ಸ್ಪಂದಿಸಿದ್ದೀರಿ, ಸಹಕರಿಸಿದ್ದೀರಿ ಮತ್ತು ಮನಸ ಆಶೀರ್ವದಿಸಿದ್ದೀರಿ. ಅದೇ ಒಂದು ವಿಶ್ವಾಸದೊಂದಿಗೆ ಮತ್ತೆ ನಾನು ಮತ್ತೊಂದು ಪ್ರವೀಣ ವಾಣಿಯನ್ನು ತೆಗೆದುಕೊಂಡು ನಿಮ್ಮ ಎದುರಿಗೆ ಇವತ್ತು ನಾನು ಬಂದಿದ್ದೀನಿ. ಮತ್ತೊಮ್ಮೆ ನನ್ನನ್ನು ಸಹಕರಿಸಿ ಸ್ವೀಕರಿಸ್ತೀರಿ ಅನ್ನುವಂತಹ ಒಂದು ಮಹದಾಸೆ ಮತ್ತು ಆತ್ಮವಿಶ್ವಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯರೇ, ನಾನು ಈಗಾಗಲೇ ಹೇಳ್ದಂಗೆ ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ ಈ ಒಂದು ದಯವಿಟ್ಟು ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಾವು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಬೆಂಬಲ ನೀಡ್ತಾ ಹೋಗ್ರಿ ಮೊದಲಿನಂಗೆ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಏನಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಮತ್ತೆ ಬೆಂಬಲಿಸಿ. ಇಂತಹ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಒಂದು ಏನಂದರೆ ಧೈರ್ಯವನ್ನು ಮತ್ತು ಪ್ರೀತಿಯನ್ನು ನಾನು ನಿಮಗೆ ಹಂಚುವಂತಹ ನನಗೂ ಒಂದು ಅವಕಾಶ ಕೊಡ್ರಿ ಅಂಥೇಳಿ ಕೇಳ್ತಾ ಇರೋದು. ಇವತ್ತಿನ ಒಂದು ಪ್ರವೀಣ ವಾಣಿಯನ್ನು ಮೊದಲು ವಾಚನ ಮಾಡಿ ನಂತರ ತಕ್ಕ ಮಟ್ಟಿಗೆ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸರಿ ಅನಿಸಿದ್ದನ್ನು ಸ್ವೀಕರಿಸಿ, ಬೆಂಬಲಿಸಿ. ಏನಾದರೂ ಅದರಲ್ಲಿ ಚ್ಯುತಿಯದ ತಪ್ಪು ಅನಿಸಿದರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ರಿ. ನಾನು ಸದಾ ತಿದ್ದುಕೊಳ್ಳಲಿಕ್ಕೆ ತಯಾರಿದ್ದೀನಿ ಅಂಥೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಆತ್ಮೀಯರೇ, ಇವತ್ತಿನ ಪ್ರವೀಣ ವಾಣಿ ಈ ಥರ: ಈ ಬದುಕು ಚಲನಶೀಲ, ಉತ್ತಮ ಶಿಕ್ಷಕ, ಅತ್ಯುತ್ತಮ ವೈದ್ಯ. ನಮ್ಮನ್ನು ಈ ಬದುಕು ದೂರ ಕೊಂಡೊಯ್ಯುತ್ತದೆ, ಅಲೆದಾಟಕ್ಕಲ್ಲ. ಈ ಬದುಕು ದೂರ ಕೊಂಡೊಯ್ಯುತ್ತದೆ, ಅಲೆದಾಟಕ್ಕಲ್ಲ. ಕಾಯ ಸಶಕ್ತವಾಗಿ ಇಡುವುದಕ್ಕೆ. ನಮ್ಮನ್ನು ಈ ಬದುಕು ದೂರ ಕೊಂಡೊಯ್ಯುತ್ತದೆ, ಅಲೆದಾಟಕ್ಕಲ್ಲ. ಕಾಯ ಸಶಕ್ತವಾಗಿ ಇಡುವುದಕ್ಕೆ. ಬದುಕು ಕಷ್ಟ ಕೊಡುತ್ತದೆ, ನೋವಿಡುವುದಕ್ಕಾಗಿ ಅಲ್ಲ, ಜೀವನವನ್ನು ಎದುರಿಸುವ ಪಾಠ ಕಲಿಸುವುದಕ್ಕಾಗಿ. ಕಾಯ ಸಶಕ್ತವಾಗಿ ಇಡುವುದಕ್ಕೆ ನಮಗೆ ಬದುಕು ಕಷ್ಟ ಕೊಡುತ್ತದೆ, ನೋವನ್ನು ಇಡುವುದಕ್ಕಾಗಿ ಅಲ್ಲ, ಜೀವನವನ್ನು ಎದುರಿಸುವ ಪಾಠ ಕಲಿಸುವುದಕ್ಕಾಗಿ. ಈ ಜೀವನ ಬಲು ಆಳ ನೀರಿನೊಳಗೆ ಕೊಂಡೊಯ್ಯುತ್ತದೆ, ತೊಯಿಸುವುದಕ್ಕಾಗಿ ಅಲ್ಲ. ಈ ಜೀವನ ಬಲು ಆಳದ ನೀರಿನೊಳಗೆ ಕೊಂಡೊಯ್ಯುತ್ತದೆ, ತೊಯಿಸುವುದಕ್ಕಾಗಿ ಅಲ್ಲ, ಸ್ವಚ್ಛವಾಗಿ ತೊಳೆಯುವುದಕ್ಕಾಗಿ. ಈ ಬದುಕು ಬಲು ಮೇಲೆ ಕೊಂಡೊಯ್ಯುತ್ತದೆ, ಹೆದರಿಸುವುದಕ್ಕಾಗಿ ಅಲ್ಲ, ಪೂರ್ಣವಾಗಿ ಒಣಗಿಸುವುದಕ್ಕಾಗಿ. ಈ ಬದುಕು ಬಲು ಮೇಲೆ ಕೊಂಡೊಯ್ಯುತ್ತದೆ, ಹೆದರಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಪೂರ್ಣವಾಗಿ ಒಣಗಿಸುವುದಕ್ಕಾಗಿ. ಈ ಬದುಕು ಕಾಯವನ್ನು ಕಾಯಕದಲ್ಲಿರಿಸುತ್ತದೆ, ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸುತ್ತದೆ, ತೊಂದರೆ ನೀಡುವುದಕ್ಕಾಗಿ ಅಲ್ಲ. ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸುತ್ತದೆ, ತೊಂದರೆ ನೀಡುವುದಕ್ಕಾಗಿ ಅಲ್ಲ. ವ್ಯರ್ಥ ವಿಚಾರಗಳ ಹಕ್ಕಿ ಮನದಲ್ಲಿ ಗೂಡು ಮಾಡದಕ್ಕಾಗಿ. ವ್ಯರ್ಥ
ವಿಚಾರಗಳ ಹಕ್ಕಿ ಮನದಲ್ಲಿ ಗೂಡು ಮಾಡದಕ್ಕಾಗಿ ನಮ್ಮ ಪ್ರಭಂಜನ ವಿಠ್ಠಲನು ನಮ್ಮ ಹಿತೈಷಿ. ಏನು ಮಾಡಿದರೂ ಒಳ್ಳೆಯದಕ್ಕೆ ಮಾಡುತ್ತಾನೆ. ನಮ್ಮ ಪ್ರಭಂಜನ ವಿಠ್ಠಲನು ನಮ್ಮ ಹಿತೈಷಿ. ಅವನು ಏನು ಮಾಡಿದರೂ ನಮ್ಮ ಹಿತಕ್ಕಾಗಿ ಮತ್ತು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ. ಈಗಾಗಲೇ ಹೇಳಿದಂಗೆ ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸುತ್ತದೆ, ತೊಂದರೆ ನೀಡುವುದಕ್ಕಾಗಿ ಅಲ್ಲ. ವ್ರತ ವಿಚಾರಗಳ ಹಕ್ಕಿ ಮನದಲ್ಲಿ ಗೂಢ ಮಾಡದಕ್ಕಾಗಿ ನಮ್ಮ ಪ್ರಭಂಜನ ವಿಠ್ಠಲ ನಮ್ಮ ಹಿತೈಷಿ. ಅವನು ಏನು ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕಾಗಿ ಇರುತ್ತದೆ. ಈ ಬದುಕು ಚಲನಶೀಲ, ಉತ್ತಮ ಶಿಕ್ಷಕ, ಅತ್ಯುತ್ತಮ ವೈದ್ಯ. ಈ ಬದುಕು ಚಲನಶೀಲ, ಉತ್ತಮ ಶಿಕ್ಷಕ ಮತ್ತು ಅತ್ಯುತ್ತಮ ವೈದ್ಯ ಅಲ್ವೇ? ಎಷ್ಟೊಂದು ಸರಿಯಾದಂತಹ ಮಾತುಗಳು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಈ ಬದುಕಿನ ಕುರಿತು ಏನಪ್ಪ ಅಂತಂದರೆ ಈ ಒಂದು ವಾಣಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಬದುಕನ್ನು ಹಲವಾರು ರೀತಿಯಲ್ಲಿ ಹಲವು ರೀತಿಯಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಒಂದು ಅಂದರೆ ಮಾಧ್ಯಮಗಳಲ್ಲಿ ನೀರಾಗಿರ್ಬೋದಾ, ಗಾಳಿಯಾಗಿರ್ಬೋದಾ, ಹೀಗೆ ಆ ಬದುಕನ್ನು ದೂರ ಕೊಂಡೊಯ್ತದ. ಯಾತಕ್ಕಾಗಿ ಅಂದ್ರೆ ನಾವೇನಾದರೂ ಅದು ನಮ್ಮನ್ನು ನೋಯಿಸುವುದಕ್ಕಾಗಿ ಅಂತ ತಿಳ್ಕೊಂಡ್ರೆ ಹೇಳ್ತಾನೆ ಈ ಬದುಕು ಚಲನಶೀಲ, ಉತ್ತಮ ಶಿಕ್ಷಕ, ಅತ್ಯುತ್ತಮ ವೈದ್ಯ. ಹೌದು, ಈ ಬದುಕೇನಪ್ಪ ಅಂದ್ರೆ ಚಲನಶೀಲ, ನಿರಂತರ ಅದು ಅಂದರೆ ಚಲನಶೀಲವಾಗಿರ್ತದೆ. ಅದು ನಿರಂತರವಾಗಿ ಚಲನೆಯಲ್ಲೇ ಇರ್ತದೆ ಮತ್ತು ಅದು ಉತ್ತಮವಾದಂತಹ ಶಿಕ್ಷಕ ಆಗಿ ನಮಗೇನಪ್ಪ ಅಂದ್ರೆ ಶಿಕ್ಷೆಯನ್ನು ಕೊಡೋಂಗಿಲ್ಲ, ಮಾರ್ಗದರ್ಶನವನ್ನು ಕೊಡ್ತದೆ, ಸರಿದಾರಿಯಲ್ಲಿ ನಮ್ಮನ್ನು ಇರಿಸಲಿಕ್ಕೆ ಕಾರಣ ಆಗಿರ್ತದೆ ಮತ್ತು ಏನಪ್ಪ ಅಂದರೆ ಅತ್ಯುತ್ತಮ ವೈದ್ಯ. ಹೌದು, ಈ ನಮ್ಮ ಬದುಕು ಏನಪ್ಪ ಅಂದರೆ ನಮ್ಮ ಕಾಯ ಯಾವಾಗೂ ಏನಪ್ಪ ಅಂದ್ರೆ ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿರಬೇಕು, ಅತ್ಯುತ್ತಮ ಯೋಚನೆಗಳನ್ನು ಮಾಡ್ತಾ ಇರಬೇಕಾ ಮತ್ತು ಒಳ್ಳೆಯದನ್ನು ಮಾಡುವಂತಹ ಸ್ಥಿತಿಯಲ್ಲಿ ನಮ್ಮನ್ನು ಇಡುವುದಕ್ಕೋಸ್ಕರ ಆ ಬದುಕು ನಮಗೆ ಒಂದು ವೈದ್ಯನ ರೀತಿಯಲ್ಲಿ ಏನಪ್ಪ ಅಂದರೆ ನಮ್ಮನ್ನು ಸಹಕರಿಸ್ತದೆ ಮತ್ತು ತನ್ನ ಪಾತ್ರವನ್ನು ವಹಿಸ್ತದೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ. ನಮ್ಮನ್ನು ಈ ಬದುಕು ದೂರ ಕೊಂಡೊಯ್ಯುತ್ತದೆ. ಹೌದು, ಈ ಬದುಕೇನಪ್ಪ ಅಂದ್ರೆ ನಮ್ಮನ್ನು ಬಹಳಷ್ಟು ದೂರ ಕೊಂಡೊಯ್ತದೆ. ಕೊಂಡೊಯ್ತದೆ ಅಲೆದಾಟಕ್ಕಲ್ಲ, ಅದು ನಮಗೆ ತಿರುಗಾಡಿಸ್ಲಿಕ್ಕೆ ಅಥವಾ ಅಲೆದಾಟಕ್ಕೆ ಕೊಂಡೊಯ್ಯಂಗಿಲ್ಲ. ಬದಲಾಗಿ ನಮ್ಮ ಕಾಯ ಸಶಕ್ತವಾಗಿ ಇಡಬೇಕಂಥೇಳಿ ನಮ್ಮನ್ನು ಬಲು ದೂರ ಕೊಂಡೊಯ್ತದೆ. ಹೌದಾ? ಮತ್ತು ಅದೇ ರೀತಿ ಏನಪ್ಪ ಅಂದರೆ ನಮ್ಮ ಬದುಕು ನಮಗೆ ಕಷ್ಟಗಳನ್ನು ಕೊಡ್ತದೆ. ಹೌದಾ? ನಮ್ಮ ಬದುಕು ಯಾರ ಬದುಕು ಏನಪ್ಪ ಅಂದ್ರೆ ಒಂದು ಸರಿಯಾದಂತಹ ನೇರವಾದಂತಹ ಯಾವುದು ಉಬ್ಬು ತಗ್ಗುಗಳು ಇಲ್ಲದಂತಹ ರಸ್ತೆಯಂತೆ ಇದೆ ಹೇಳಿ. ಪ್ರತಿಯೊಂದು ರಸ್ತೆಯಲ್ಲಿ ಯಾವ ರೀತಿ ಉಬ್ಬು ತಗ್ಗುಗಳು ಬರ್ತಾವೋ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಉಬ್ಬು ತಗ್ಗುಗಳು ಬರ್ತಾವೆ. ಸುಖ ಸಂತೋಷ ಬರ್ತದೆ, ನೆಮ್ಮದಿ ಬರ್ತದೆ, ದುಃಖ ದುಮ್ಮಾನಗಳು ಬರ್ತಿರ್ತಾವೆ, ಕಷ್ಟಗಳು ಕೂಡ ಸಹಜವಾಗಿ ನಮ್ಗೆ ಬಂದೇ ಬರ್ತಾವೆ. ಅದಕ್ಕೆ ಏನಂದರೆ ಕಾಯ ಸಶಕ್ತವಾಗಿ ಇಡುವ ಸಲುವಾಗಿ ಏನಪ್ಪ ಅಂದರೆ ನಮಗೆ ಜೀವನದಾಗ ಇದೆಲ್ಲ ಅಲೆದಾಟಕ್ಕೆ ಹಚ್ತದ ಅಂಥೇಳಿ ಹೇಳ್ತೀವಿ. ಈ ಬದುಕು ನಮ್ಮನ್ನು ಕಷ್ಟ ಕೊಡ್ತದ ನೋವಿಗಾಗಿ ಅಲ್ಲ, ನೋವು ಕೊಡುವುದಕ್ಕಾಗಿ ಅಲ್ಲ, ಬದಲಾಗಿ ಜೀವನವನ್ನು ಎದುರಿಸುವ ಪಾಠವನ್ನು ಕಲಿಸುವುದಕ್ಕಾಗಿ. ನಮ್ಮ ಜೀವನದಾಗ ಸಾಕಷ್ಟು ಕಷ್ಟಗಳು ಬರ್ತಿರ್ತಾವೆ, ನೋವು ದುಃಖ ದುಮ್ಮಾನಗಳನ್ನು ಬರ್ತಾ ಇರ್ತಾವೆ. ದುಃಖ ದುಮ್ಮಾನಗಳು ಬಂದು ಅಂಥೇಳಿ ಕಷ್ಟಗಳು ಬಂದಂತೆ ಹೆದರಿದರೆ ನಮಗೇನಪ್ಪ ಅಂದರೆ ನಮ್ಮ ಬದುಕು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆದರದೆ ಎದುರಿಸಬೇಕು. ಆ ಒಂದು ಕಷ್ಟವನ್ನು ಕೊಡುವುದೇನಪ್ಪ ಅಂದರೆ ನೋವನ್ನು ಕೊಡೋ ಸಲುವಾಗಿ ಅಲ್ಲ, ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸುವ ಪಾಠವನ್ನು ಕಲಿಸುವುದಕ್ಕಾಗಿ ಕಷ್ಟಗಳನ್ನು ಈ ಬದುಕು ಕೊಡ್ತದೆ ಅಂಥೇಳಿ ನಮ್ಗೆ ತಿಳಿಸ್ಕೊಡ್ತದೆ. ಈ ಬದುಕಿನಾಗ ಏನಪ್ಪ ಅಂದರೆ ಈ ಬದುಕು ಜೀವನ ಬಲು ಆಳದ ನೀರಿನೊಳಗೆ ಕೊಂಡೊಯ್ತದೆ. ಕೆಲವೊಮ್ಮೆ ಏನಪ್ಪ ಅಂದರೆ ಈ ಬದುಕು ನಮ್ಮನ್ನು ಈ ಒಂದು ಪ್ರಪಂಚ ಅನ್ನುವಂತಹ ಅಂಬುದಿ, ಈ ಪ್ರಪಂಚ ಅನ್ನುವಂಥ ಸಮುದ್ರದ ಆಳಿನಲ್ಲಿ ಆಳಕ್ಕೆ ಕೊಂಡೊಯ್ತದೆ. ಈ ಬದುಕು ಏನಪ್ಪ ಅಂದರೆ ಬಲು ಆಳದ ನೀರಿನಲ್ಲಿ ಕೊಂಡೊಯ್ತದೆ. ನಮ್ಮನ್ನು ತೊಯಿಸುವ ಸಲುವಾಗಿ ಅಲ್ಲ, ಅಂದರೆ ನಮಗೇನಪ್ಪ ಅಂದ್ರೆ ತೊಯಿಸಿ ಆ ನೀರಿನೊಳಗೆ ಕಷ್ಟ ಕೊಡಬೇಕಂಥೇಳಿ ಅಲ್ಲ, ಅದರ ಬದಲಾಗಿ ಏನಪ್ಪ ಅಂದರೆ ಈ ಬದುಕು ಈ ಜೀವನ ಬಲು ಆಳದ ನೀರಿನೊಳಗೆ ಕೊಂಡೊಯ್ಯುತ್ತದೆ. ತೊಯಿಸುವ
ಎದುರಿಸುವುದಕ್ಕಾಗಿ ಅಲ್ಲ, ಸ್ವಚ್ಛವಾಗಿ ತೊಳೆಯುವುದಕ್ಕಾಗಿ. ಹೌದಾ, ನಮ್ಮ ಜೀವನದಾಗ ಏನಪ್ಪ ಅಂದರೆ ಹತ್ತಾರು ನೂರಾರು ಕೆಲಸಗಳನ್ನು ಮಾಡ್ತಾ ಹೋಗ್ತಿರ್ತೀವಿ. ಸರಿಯಾಗಿರ್ತದೆ, ತಪ್ಪಾಗಿರ್ತದೆ, ಮತ್ತು ಅದರಲ್ಲಿ ಏನಪ್ಪ ಅಂದ್ರೆ ನೋವುಗಳನ್ನು ಉಂಡಿರ್ತದೆ, ಸಹನೆಯನ್ನು ಸಹಿಸಿರ್ತದೆ, ಅವಮಾನಗಳನ್ನು ಸಹಿಸಿರ್ತದೆ. ಈ ಅವಮಾನಗಳಂಥ ಧೂಳಿನಿಂದ ಈ ಮೈ, ಈ ಬದುಕೇನಪ್ಪ ಅಂದ್ರೆ ಸಾಕಷ್ಟು ಹೊಲಸಾಗಿರ್ತದೆ. ಅಂತಹ ಸಂದರ್ಭದಾಗ ಈ ಬದುಕೇನಪ್ಪ ಅಂದ್ರೆ ನಮ್ಮನ್ನು ಆಳದ ನೀರಿನಲ್ಲಿ ಕೊಂಡೊಯ್ತದೆ. ತೊಯಿಸ್ಬೇಕಂತಲ್ಲ, ಸ್ವಚ್ಛವಾಗಿಸ್ಲಿಕ್ಕೆ, ಸ್ವಚ್ಛವಾಗಿ ತೊಳೆಯೋದಕ್ಕೋಸ್ಕರ, ಮತ್ತು ನಮ್ಮನ್ನು ಪರಿಶುಭ್ರನನ್ನಾಗಿ ಮಾಡಿ, ಮತ್ತು ಮೊದಲಿನಂತೆಯೇ ನಾವೇನಪ್ಪ ಅಂದ್ರೆ ಎಲ್ಲವನ್ನ ಎದುರಿಸುವಂಥದ್ದು ಶಕ್ತಿಯನ್ನು, ಆ ಸ್ಥಿತಿಯನ್ನು ನಮಗೆ ತರೋ ಸಲುವಾಗಿ ಈ ಬದುಕು ನೀರಿನ ಆಳಕ್ಕೆ ಕೊಂಡೊಯ್ತದೆ. ನಮಗೆ ತೊಯಿಸುವುದಕ್ಕಾಗಿ ಅಲ್ಲ, ಸ್ವಚ್ಛವಾಗಿ ತೊಳೆಯೋದಕ್ಕಾಗಿ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕಾಗ್ತದೆ. ಸಕಾರಾತ್ಮಕ ಯೋಚನೆಗಳನ್ನು ನಾವು ನಿರಂತರ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕೇನಪ್ಪ ಅಂದರೆ ಈ ಬದುಕು ಬಲು ಮೇಲು ಕೊಂಡೊಯ್ತದೆ. ಈ ಬದುಕು ನಮ್ಮನ್ನು ಅಂದರೆ ಮೇಲೆ ಅತಿ ಮೇಲೇನಪ್ಪ ಅಂದ್ರೆ ಕೊಂಡೊಯ್ತದೆ, ಆಕಾಶದೆಡೆಗೆ ಕೊಂಡೊಯ್ತದೆ ಹೇಳ್ತಾನೆ. ಈ ಬದುಕೇನಪ್ಪ ಅಂದ್ರೆ ಮೇಲೆ ಕೊಂಡೊಯ್ತದಂದ್ರೆ ನಮ್ಮನ್ನು ಹೆದರಿಸುವುದಕ್ಕಾಗಿ ಅಲ್ಲ, ನಮ್ಮನ್ನು ಹೆದರಿಸುವ ಒಂದು ಕಾರಣಕ್ಕಾಗಿ ಈ ಬದುಕು ನಮ್ಮನ್ನು ಮೇಲೆ ಕೊಂಡೊಯ್ಯಂಗಿಲ್ಲ. ಬದಲಾಗಿ ಏನಪ್ಪ ಅಂತಂದರೆ ಇಲ್ಲಿ ಪೂರ್ಣವಾಗಿ ಒಣಗಿಸುವುದಕ್ಕಾಗಿ ನೀರಿನೊಳಗೆ ನಮ್ಮನ್ನು ಕೊಂಡೊಯ್ಯುವುದು ಏನಪ್ಪ ಅಂದರೆ ತೊಯಿಸುವುದಕ್ಕಾಗಿ ಅಲ್ಲ, ಸ್ವಚ್ಛವಾಗಿ ತೊಳೆಯುವುದಕ್ಕಾಗಿ. ಯಾವಾಗ ನೀರಿನಲ್ಲಿ ಹೋದಾಗ ನಾವು ಹಸಿಯಾಗಿರ್ತೀವಲ್ಲ, ಅಂಥ ಸಂದರ್ಭದಾಗ ಏನಪ್ಪ ಅಂದ್ರೆ ಸ್ವಚ್ಛವಾಗಿ ತೊಳೆದಿರ್ತದೆ. ಆವಾಗ ನಮ್ಮ ಮೈ ಹಸಿ ಇರುವಂಥದ್ದನ್ನು ಆಕಾಶದೆಡೆಗೆ ಅಂದರೆ ಎತ್ತರಕ್ಕೆ ಕೊಂಡೊಯ್ದು ನಮ್ಮನ್ನು ಹೆದರ್ಸಂಗಿಲ್ಲ, ಬದಲಾಗಿ ಸಂಪೂರ್ಣವಾಗಿ ಒಣಗಿಸುವುದಂದ್ರೆ ಅರ್ಥ ಏನಪ್ಪ ಅಂದ್ರೆ ಮತ್ತೆ ನಮ್ಮಲ್ಲಿರುವಂಥ ಎಲ್ಲ ರೀತಿಯಿಂದ ಏನಪ್ಪ ಅಂದರೆ ಹಸಿಗಳನ್ನು ತೆಗೆದು ಒಣಗಿಸಿ, ಮತ್ತು ನಮ್ಮನ್ನು ಏನಪ್ಪ ಅಂದರೆ ಉತ್ತಮ ಚಲನಶೀಲನನ್ನಾಗಿ ಮಾಡಲಿಕ್ಕೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ತದೆ. ಹೆದರಿಸುವುದಕ್ಕಾಗಿ ಅಲ್ಲ, ಎದುರಿಸುವುದಕ್ಕಾಗಿ ನಮ್ಮನ್ನು ಇದು ಕೊಂಡೊಯ್ತದೆ. ಅಂದರೆ ಒಣಗಿಸುವುದಕ್ಕಾಗಿ. ಅರ್ಥಾತ್ ಏನಪ್ಪ ಅಂದ್ರೆ ಯಾವುದೇ ಬರಲಿ ನಾನು ಎದುರಿಸ್ತೀನಿ, ಅದನ್ನು ಎದುರಿಸಿ ಮೆಟ್ಟಿ ನಿಂತು ತಡೆಗಳನ್ನು ದಾಟ್ತೀನಿ, ಮತ್ತು ಮುಂದೆ ಗುರಿಯೆಡೆಗೆ ಸಾಕ್ತೀನಿ ಅನ್ನೋ ಬದುಕು ನಮ್ಮನ್ನು ಪಾಠ ಕಲಿಸುವುದಕ್ಕಾಗಿ ಎತ್ತರಕ್ಕೆ ಕೊಂಡೊಯ್ತದೆ. ಹೆದರಿಸುವುದಕ್ಕಾಗಿ ಅಲ್ಲ, ಸ್ವಚ್ಛವಾಗಿ ತೊಳೆದಿದ್ದನ್ನು ಅದನ್ನು ಒಣಗಿಸುವುದಕ್ಕಾಗಿ ಅಂಥೇಳಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೇನಪ್ಪ ಅಂದರೆ ಇಲ್ಲಿ ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸ್ತದೆ. ಈ ಒಂದು ನಮ್ಮ ದೇಹ ಏನದಲ್ಲ, ನಮ್ಮ ದೇಹ ಬದುಕೇನು ಮಾಡ್ತಪ್ಪ ಅಂದ್ರೆ ನಿರಂತರ ಒಂದಿಲ್ಲ ಒಂದು ರೀತಿ ಕೆಲಸದಲ್ಲಿ ಇಡ್ತದೆ. ಈ ಕಾಯ ಅಂದರೆ ದೇಹ, ಈ ದೇಹವನ್ನು ನಿರಂತರ ಒಂದಿಲ್ಲ ಒಂದು ರೀತಿಯಲ್ಲ ಕಾಯಕದಲ್ಲೇ ಇಡ್ತದೆ. ಯಾಕೆ ಈ ದೇಹವನ್ನು ಕಾಯಕದಲ್ಲಿ ಇಡ್ತದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ, ಎಂಪ್ಟಿ ಮೈಂಡ್ ಈಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ನಾವು. ಹೌದಾ, ನಮ್ಮದು ಯಾವುದೇ ರೀತಿ ಯೋಚನೆ ಕೆಲಸನೇ ಇರಲಾರ್ದೆ ಯಾವುದೇ ರೀತಿ ಸುಮ್ಮನೆ ಕೂತಾಗ ಈ ಮನಸ್ಸಿಗೆ, ಈ ಒಂದು ಮೆದುಳಿಗೆ ಕೆಲಸ ಇಲ್ಲ ಅಂತಂದ್ರೆ ಅಲ್ಲಿ ನಕಾರಾತ್ಮಕವಾದಂತಹ ಹಕ್ಕಿಗಳು ಏನಂದರೆ ಅಲ್ಲಿ ಗೂಡನ್ನು ಕಟ್ತಾವ. ನಾವು ಏನಂದರೆ ನಮ್ಮ ಚಲನಶೀಲ ಆಗಲಿ, ಉತ್ತಮ ವಿಚಾರವಂತನಾಗಿ ಆಗೋದಾಗಲಿ, ಅಥವಾ ಒಳ್ಳೆಯ ಯೋಚನೆಗಳನ್ನು ಮಾಡುವುದನ್ನು ಬಿಟ್ಟು ಅದಕ್ಕೇನಪ್ಪ ಅಂದ್ರೆ ಏನಾಗ್ತದೆ, ವಿಚಾರಗಳ ಯಾಕಪ್ಪ ಅಂದರೆ ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸುತ್ತದೆ. ಈ ಬದುಕು ಕಾಯಕದಲ್ಲಿ ಇರಿಸುತ್ತದೆ, ತೊಂದರೆ ನೀಡುವುದಕ್ಕಾಗಿ ಅಲ್ಲ. ಈ ದೇಹವನ್ನು ಕೆಲಸದಲ್ಲಿ ಇಡೋದು ಉದ್ದೇಶ ಏನಪ್ಪ ಅಂದ್ರೆ ತೊಂದರೆ ಕೊಡಬೇಕಂತಲ್ಲ, ತೊಂದರೆಗಳನ್ನು ನೀಡುವುದಕ್ಕಾಗಿ ಅಲ್ಲ, ಬದಲಾಗಿ ಏನಂದರೆ ವಿಚಾರಗಳ ಹಕ್ಕಿ ಮನದಲ್ಲಿ ಗೂಡು ಮಾಡೋದಕ್ಕಾಗಿ. ಈ ವಿಚಾರ ಅನ್ನುವಂಥದ್ದು ಬಹಳ ಕೆಟ್ಟರೆ ವಿನಾಕಾರಣ ಏನೇನೋ ವಿಚಾರ ಮಾಡ್ತಾ ಹೋಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ, ನಕಾರಾತ್ಮಕವಾದಂತಹ ಒಂದು ನಿರ್ಧಾರಕ್ಕೆ ಬರುವಂಥದ್ದು, ಅಥವಾ ನಕಾರಾತ್ಮಕ ಯೋಚನೆಗಳು ನಮ್ಮನ್ನು ಏನಪ್ಪ ಅಂದರೆ ಸಂಪೂರ್ಣ ಹಿಪ್ಪಿ ಮಾಡ್ತಾವೆ, ಅಶಕ್ತನನ್ನಾಗಿ ಮಾಡ್ತಾವೆ. ಕಾಯದಿಂದಲ್ಲ, ಮನಸ್ಸಿನಿಂದ. ಯಾವ ಯೋಚನೆಗಳನ್ನು ಕೂಡ ನಮಗೇನಪ್ಪ ಅಂದ್ರೆ ಒಳ್ಳೆಯದನ್ನು ಯೋಚನೆ ಮಾಡಲಿಕ್ಕೆ ಅವಕಾಶನೇ ಕೊಡಲ್ಲ. ಯಾರೇ ಏನಂದರೂ ಅದಕ್ಕೆ ನಾವು ತಪ್ಪಿನ ಅಂದರೆ ಯೋಚನೆಯನ್ನೇ ಮಾಡ್ತೀವಿ, ತಪ್ಪಾಗಿಯೇ ತಿಳ್ಕೊತೀವಿ. ಯಾಕಂದರೆ ನಮ್ಮ ಗೂಡಿನಾಗ ವಿಚಾರಗಳ ಹಕ್ಕಿ
ಆ ಗೂಡಿನಾಗ ಮನೆ ಮಾಡೋದು ಅಂದ್ರೆ ಇಂತಹ ಅವಘಡ ಸಂಭವಿಸುವಂಥದ್ದು ಇರ್ತದೆ. ಅದಕ್ಕೆ ಈ ಕಾಯವನ್ನು ಬದುಕೇನಪ್ಪ ಅಂದ್ರೆ ಈ ಕಾಯವನ್ನು ಕಾಯಕದಲ್ಲಿ ಇರಿಸ್ತದೆ. ಕಾಯಕದಲ್ಲಿ ಇರಿಸುವುದು ನೋವು ನೀಡುವುದಕ್ಕಾಗಿ ಅಲ್ಲ, ಏನಂದರೆ ಕೆಲಸದಲ್ಲಿ ಇಡುವಂಥದ್ದು ನೋವನ್ನು ಕೊಡಬೇಕಂತಲ್ಲಿ ಅಲ್ಲ. ಅದರ ಹೊರತುಪಡಿಸಿ ಚಿಂತೆಯ ಹಕ್ಕಿಗಳು ನಮ್ಮ ಮನಸ್ಸಲ್ಲಿ, ನಮ್ಮ ಮೆದುಳಿನಲ್ಲಿ, ಮೆದುಳು ಅನ್ನುವ ಗೂಡಿನಲ್ಲಿ ಚಿಂತೆಯ ಹಕ್ಕುಗಳು ಮನೆಯನ್ನು ಮಾಡೋದಕ್ಕಾಗಿ, ಮಾಡದೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಕಾಯವನ್ನು ಕಾಯಕಕ್ಕಾಗಿ ಹಚ್ತಾವ. ನಿರಂತರ ಚಿಂತನಶೀಲನಾಗಿ ಮಾಡ್ತಾವ, ಯೋಚನಾಶೀಲನಾಗಿ ಮಾಡ್ತಾವ, ಸಕಾರಾತ್ಮಕ ಯೋಚನೆ ಮಾಡುವಂಗೆ ನಮಗೆ ಮಾಡ್ತಾವ. ಉತ್ತಮ ಯಶದ ದಿಶೆಗೆ ಕೊಂಡೊಯ್ಯಲಿಕ್ಕೆ ಈ ಒಂದು ಕಾಯಕವನ್ನು ಕಾಯಕದಲ್ಲಿ ಇರಿಸ್ತದೆ, ಸಕಾರಾತ್ಮಕ ಯೋಚನೆಗೆ ತೊಡಗಿಸಿಕೊಳ್ಳುವಂತೆ ಮಾಡ್ತದೆ. ಅದಕ್ಕೇನಪ್ಪ ಅಂತಂದರೆ ಈ ಬದುಕು ಕಾಯವನ್ನು ಕಾಯಕದಲ್ಲಿ ಇರಿಸುತ್ತದೆ, ತೊಂದರೆ ನೀಡುವುದಕ್ಕಾಗಿ ಅಲ್ಲ. ವ್ರತ ವಿಚಾರಗಳ ಹಕ್ಕಿ ಮನದಲ್ಲಿ ಗೂಡು ಮಾಡದಕ್ಕಾಗಿ. ಈ ವಿಚಾರದ ಹಕ್ಕಿಗಳು ಮನದಲ್ಲಿ ಗೂಡು ಮಾಡದೇ ಇರಲಿ, ಸಕಾರಾತ್ಮಕವಾಗಿ ಯೋಚನೆಗಳು ಮಾಡುವಂತಹ ಆ ಚಿಂತನೆಗಳು, ಚಿಂತೆ ಅಲ್ಲ, ಚಿಂತೆ ಅನ್ನೋದು ಹಕ್ಕಿಗಳು. ಮತ್ತು ಚಿಂತನ ಅನ್ನುವಂಥದ್ದೇನಪ್ಪ ಅಂತಂದರೆ ಆ ಮನಸ್ಸಿನಲ್ಲಿ ಸ್ವಚ್ಛಂದವಾಗಿ ಇರುವಂತಹ ಒಂದು ಏನಂದರೆ ಪರಿಸರ ಅಲ್ಲಿ ಈ ಚಿಂತನ ಮಾಡ್ತದೆ. ಅಂತಹ ಚಿಂತನವನ್ನು ಮಾಡಲಿಕ್ಕೆ ಕಾಯವನ್ನು ಕಾಯಕದಲ್ಲಿ ಇರಿಸ್ತದೆ. ವಿಚಾರಗಳ ಹಕ್ಕಿ ಈ ಮೆದುಳಿನಲ್ಲಿ ಏನಪ್ಪ ಅಂದರೆ ಮನೆಯನ್ನು ಮಾಡದಿರಲಿ, ಗೂಡು ಮಾಡದಿರಲಿ ಅನ್ನುವ ಉದ್ದೇಶ, ತೊಂದರೆ ಕೊಡುವುದಕ್ಕಾಗಿ ಅಲ್ಲ ಅನ್ನುವಂಥ ವಿಚಾರ ಬರ್ತದೆ. ಮತ್ತು ಕೊನೆಗೆ ಹೇಳ್ತಾನೆ, ನಮ್ಮ ಪ್ರಭಂಜನ ವಿಠ್ಠಲನು ನಮ್ಮ ಹಿತೈಷಿ. ಆ ದೇವರಿನದನ ಪ್ರಭಂಜನ ವಿಠ್ಠಲ ನಮ್ಮ ಹಿತೈಷಿಯನ್ನು ಸದಾ ನಮ್ಮ ಒಳಿತನ್ನೇ ಬಯಸ್ತಾನ, ಏಳಿಗೆಯನ್ನೇ ಬಯಸ್ತಾನ, ಯಶವನ್ನೇ ಬಯಸ್ತಾನ, ಆರೋಗ್ಯವನ್ನೇ ಬಯಸ್ತಾನ. ಯಶದ ದಿಶೆಯೆಡೆಗೆ ಕೊಂಡೊಯ್ದು ಸಾಧಕನನ್ನಾಗಿ ಮಾಡುವಂತಹ ಸಾಧನೆಯನ್ನು ಮಾಡಿ ಸಾಧಕನನ್ನಾಗಿ ಮಾಡಲಿಕ್ಕೆ ಸ್ವತಃ ಪ್ರಭಂಜನ ವಿಠ್ಠಲ ಇಲ್ಲಿ ಸಾಧನ ಆಗಿ ನಿಲ್ತಾನ, ಬೆಂಬಲವನ್ನು ಕೊಡ್ತಾನ. ಮತ್ತೇನಪ್ಪ ಅಂದರೆ ಸಕಾರಾತ್ಮಕ ವಿಚಾರಗಳನ್ನು ಮಾಡುವುದರ ಮೂಲಕ ಯಶದ ದಿಶೆಗೆ ಕೊಂಡೊಯ್ದು ಸಾಧಕನನ್ನಾಗಿ ಸಾಧನೆ ಮಾಡಿಸಿ ಸಾಧಕನನ್ನಾಗಿ ನಮ್ಮನ್ನು ಪರಿಪೂರ್ಣನನ್ನಾಗಿ ಮಾಡ್ತಾನೆ ನಮ್ಮ ಪ್ರಭಂಜನ ವಿಠ್ಠಲ. ಅದಕ್ಕೇನಪ್ಪ ಅಂತಂದರೆ ಇಲ್ಲಿ ಒಳ್ಳೆಯದಕ್ಕೆ ಆತ ಮಾಡ್ತಾನೆ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಒಟ್ಟಲ್ಲಿ ಹೇಳಬೇಕಾದ್ರೆ ನಾವೇನಪ್ಪ ಅಂತಂದರೆ ಇಲ್ಲಿ ನಮ್ಮ ಬದುಕು ದೂರ ಕೊಂಡೊಯ್ಯುವುದು ಏನಪ್ಪ ಅಂತಂದರೆ ಕೊಂಡೊಯ್ಯುವುದು ಅಲೆದಾಟಕ್ಕೆ ಅಲ್ಲ ಅನ್ನೋದನ್ನು ಗೊತ್ತಾಗ್ತದೆ. ನಮ್ಮ ಏನಪ್ಪ ಅಂತಂದರೆ ಈ ಬದುಕು ಕಷ್ಟಗಳನ್ನು ಕೊಡ್ತದೆ, ನೋವನ್ನು ಕೊಡೋ ಸಲುವಾಗಿ ಅಲ್ಲ ಅಂಥೇಳಿ ಗೊತ್ತಾಗ್ತದೆ. ಈ ಜೀವನ ಬಲು ಆಳದ ನೀರಿನೊಳಗೆ ಕೊಂಡೊಯ್ತದೆ, ನಮ್ಮನ್ನು ತೊಯಿಸುವುದಕ್ಕಾಗಿ ಅಲ್ಲ ಅಂಥೇಳಿ ಗೊತ್ತಾಗ್ತದೆ. ಈ ಬದುಕನ್ನು ಮೇಲೆ 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 ಕೊಂಡೊಯ್ತದೆ, ನಮ್ಮನ್ನು ಹೆದರಿಸುವುದಕ್ಕಾಗಿ ಅಲ್ಲ ಅನ್ನೋದನ್ನು ತಿಳಿದು ಬರ್ತದೆ. ಈ ಕಾಯಕದಲ್ಲಿ ನಿರಂತರವಾಗಿ ಏನಪ್ಪ ಅಂದ್ರೆ ಇರಿಸ್ತದೆ. ಕಾಯಕ ಮಾಡುವುದನ್ನು ಏನಪ್ಪ ಅಂದರೆ ನೋವನ್ನು ಕೊಡಿಸುವುದಕ್ಕಾಗಿ ಅಲ್ಲದ ಅನ್ನೋದನ್ನು ಗೊತ್ತಾಗ್ತದೆ. ಕೊನೆಗೆ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ನಮ್ಮ ಪ್ರಭಂಜನ ವಿಠ್ಠಲ ಆ ದೇವರು ಸದಾ ನಮ್ಮ ಹಿತಚಿಂತಕನಾಗ್ಯಾನ, ಒಳ್ಳೆಯದನ್ನೇ ಬಯಸ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ, ನಾವು ಬಯಸಿದ್ದೂ ಕೊಡ್ತಾನೆ, ತಾನು ಕೊಡಬೇಕಾದದನ್ನು ಕೊಡ್ತಾನೆ. ಒಟ್ಟಲ್ಲಿ ನಮ್ಮನ್ನು ಅತ್ಯಂತ ಉತ್ತಮ ಮನುಷ್ಯನನ್ನಾಗಿ ಮಾಡ್ತಾನೆ ಅನ್ನುವಂತಹ ಸಾರ ಈ ಪ್ರವೀಣವಾಣಿಯಲ್ಲಿ ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದು. ಆತ್ಮೀಯರೇ, ಈ ಒಂದು ವಾಣಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಚಿಂತನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸರಿಯಾದದನ್ನು ಸ್ವೀಕರಿಸಿ, ಬೆಂಬಲಿಸಿ, ಹಾರೈಸಿ ನನ್ನ ಪ್ರವೀಣ ವಾಹಿನಿ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ತಮ್ಮವರನ್ನು ಕೂಡ ಹೇಳಿ ಏನಪ್ಪ ಅಂದರೆ ನನಗೂ ಕೂಡ ಯಶದ ದಿಶೆಯೆಡೆಗೆ ಕೊಂಡೊಯ್ಯುವಂತಹ ಪ್ರಯತ್ನ ನೀವು ಮಾಡಿ, ಯಶದ ದಿಶೆಯೆಡೆಗೆ ಸಾಗುವ ಪ್ರಯತ್ನ ನಾನು ಮಾಡ್ತೀನಿ. ನಮಸ್ಕಾರ.